ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಭಾರತದ ನದಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ನದಿಗಳನ್ನು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ಭಾರತದ ನದಿಗಳು, ಇದನ್ನು ಹಿಮಾಲಯದ ನದಿಗಳು ಎಂದು ಕರೆಯುತ್ತಾರೆ. ಹಾಗೆ ದಕ್ಷಿಣ ಭಾರತದ ನದಿಗಳು, ಇದನ್ನು ಪರ್ಯಾಯ ಪ್ರಸ್ಥಭೂಮಿ ನದಿಗಳು ಎಂದು ಕೂಡ ಕರೆಯುತ್ತೇವೆ. ಈಗ ಉತ್ತರ ಭಾರತದ ನದಿಗಳು ಅಥವಾ ಹಿಮಾಲಯದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಉತ್ತರ ಭಾರತದ ನದಿಗಳಲ್ಲಿ ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಪ್ರಮುಖವಾದವು. ಈಗ ಸಿಂಧು ನದಿಯ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಸಿಂಧು ನದಿಯು ಕೈಲಾಸ ಪರ್ವತದ ಹತ್ತಿರ ಮಾನಸ ಸರೋವರದಲ್ಲಿ ಇದು ಉಗಮವಾಗುತ್ತದೆ. ಇದರ ಒಟ್ಟು ಉದ್ದ 2880 ಕಿಲೋಮೀಟರ್. ಆದರೆ ಇದು ಭಾರತದಲ್ಲಿ ಕೇವಲ 909 ಕಿಲೋಮೀಟರ್ ಮಾತ್ರ ಹರಿಯುತ್ತದೆ. ಸಿಂಧು ನದಿಯ ಉಪನದಿಗಳು ಝೀಲಂ, ಚೈನಾಬ್, ಬಿಯಾಸ್, ರಾವಿ, ಸಟ್ಲೇಜ್. ಸಿಂಧು ನದಿಯು 5 ಉಪನದಿಗಳನ್ನು ಪಂಜಾಬಿನಲ್ಲಿ ಹರಿಯುವುದರಿಂದ ಪಂಜಾಬನ್ನು ನಾವು ಪಂಚನದಿಗಳ ನಾಡು ಎಂದು ಕರೆಯುತ್ತೇವೆ. ಸಿಂಧು ನದಿಯನ್ನು ಪಾಕಿಸ್ತಾನದಲ್ಲಿ ಇಂಡಸ್ ಎಂದು ಕರೆಯುತ್ತಾರೆ. ಇದು ಅಲ್ಲಿನ ರಾಷ್ಟ್ರೀಯ ನದಿಯಾಗಿದೆ. ಹಾಗೆ ಟಿಬೆಟಿನಲ್ಲಿ ಸಿಂಗೆ ಕಬಾಬ್ ಎಂದು ಸಿಂಧು ನದಿಯನ್ನು ಕರೆಯುತ್ತಾರೆ. ಈ ಸಿಂಧು ನದಿಯನ್ನು ನದಿಗಳ ತಂದೆ, ಫಾದರ್ ಆಫ್ ರಿವರ್ಸ್ ಎಂದು ಕರೆಯುತ್ತಾರೆ. ಭಾರತ ದೇಶಕ್ಕೆ ಇಂಡಿಯಾ ಎಂದು ಹೆಸರು ಬರಲು ಸಿಂಧು ನದಿಯು ಒಂದು ಪ್ರಮುಖ ಕಾರಣವಾಗಿದೆ. ಎರಡನೆಯದಾಗಿ ಗಂಗಾ ನದಿ. ಗಂಗಾ ನದಿಯು ಭಾರತದ ರಾಷ್ಟ್ರೀಯ ನದಿಯಾಗಿದ್ದು ಭಾರತದ ಅತ್ಯಂತ ಉದ್ದವಾದ ಮತ್ತು ಪವಿತ್ರವಾದ ನದಿಯಾಗಿದೆ. ಗಂಗಾ ನದಿಯ ಒಟ್ಟು ಉದ್ದ 2525 ಕಿಲೋಮೀಟರ್. ಗಂಗಾ ನದಿಯ ಮೂಲ ಭಗೀರಥಿ ಮತ್ತು ಅಲಕನಂದ ನದಿಗಳು ದೇವಪ್ರಯಾಗದಲ್ಲಿ ಸಂಧಿಸಿದಾಗ ಅಲ್ಲಿಂದ ಮುಂದೆ ಹರಿಯುತ್ತಾ ಗಂಗಾ ಎಂಬ ಹೆಸರನ್ನು ಇದು ಪಡೆಯುತ್ತದೆ. ಗಂಗಾ ನದಿಯ ಉಗಮ ಸ್ಥಾನ ಅಂದರೆ ಟಿಬೆಟಿನ ಗಂಗೋತ್ರಿ ಹಿಮನದಿಯಿಂದ 28 ಕಿಲೋಮೀಟರ್ ದೂರದ ಗೋಮುಖ ಎಂಬಲ್ಲಿ ಗಂಗಾ ನದಿಯು ಉಗಮವಾಗುತ್ತದೆ. ಗಂಗಾ ನದಿಯು ದೇವಪ್ರಯಾಗದಿಂದ ಉತ್ತರಾಖಂಡದ ಋಷಿಕೇಶಕ್ಕೆ ಹರಿಯುತ್ತದೆ. ನಂತರ ಋಷಿಕೇಶದಿಂದ ಮೈದಾನವನ್ನು ಪ್ರವೇಶಿಸಿ ಅಲ್ಲಿಂದ ದಕ್ಷಿಣ ಆಗ್ನೇಯ ಅಭಿಮುಖವಾಗಿ ಅಲಹಾಬಾದ್ ಮೈದಾನವನ್ನು ಪ್ರವೇಶಿಸುತ್ತದೆ. ಮುಂದೆ ಅಲಹಾಬಾದದಿಂದ ಪೂರ್ವಾಭಿಮುಖವಾಗಿ ಹರಿಯುತ್ತಾ ಗಂಗಾ ನದಿಯು ಬಂಗಾಳ ಕೊಲ್ಲಿಯ ಮೈದಾನವನ್ನು ಪ್ರವೇಶಿಸುತ್ತದೆ. ಗಂಗಾ ನದಿಯು ಶುದ್ಧ ಡಾಲ್ಫಿನ್ಗಳ ನೆಲೆಯಾಗಿದೆ ಮತ್ತು ಸುಂದರ್ಬನ್ಸ್ ಗಂಗಾ ನದಿಯ ಮುಖಜ ಭೂಮಿಯಾಗಿದ್ದು ಇದು ಪ್ರಪಂಚದ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿಯಾಗಿದೆ. ಗಂಗಾ ನದಿಯ ದಂಡೆಯಲ್ಲಿರುವ ಪ್ರದೇಶಗಳು ಅಂದರೆ ಋಷಿಕೇಶ, ಹರಿದ್ವಾರ, ಕಾನ್ಪುರ್, ಅಲಹಾಬಾದ್, ಮಿರ್ಜಾಪುರ್, ವಾರಣಾಸಿ, ಗಾಜಿಪುರ್, ಪಾಟ್ನಾ, ಹಾಜಿಪುರ್ ಮುಂತಾದವುಗಳು. ಈಗ ಯಮುನಾ ನದಿಯನ್ನು ನೋಡೋಣ. ಯಮುನಾ ನದಿಯು ಗಂಗಾ ನದಿಯ ಉಪನದಿಗಳಲ್ಲಿ ಅತಿ ಉದ್ದವಾದ ನದಿಯಾಗಿದೆ. ಯಮುನಾ ನದಿಯು ಉತ್ತರಾಖಂಡದ ತೇರಿ ಗಢವಾಲ್ ಜಿಲ್ಲೆಯ ಯಮನೋತ್ರಿ ಎಂಬಲ್ಲಿ ಉಗಮವಾಗುತ್ತದೆ. ಇದು ಒಟ್ಟು 1375 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಯಮುನಾ ನದಿಯ ಉಪನದಿಗಳು ಅಂದರೆ ಚಂಬಲ್, ಬೇಟವಾ, ಸಿಂಧ್, ಕೇನ್ ಮುಂತಾದವುಗಳು. ಇದು ಗಂಗಾ ನದಿಗೆ ಸಮಾನವಾಗಿ ಆಗ್ರಾದವರೆಗೆ ದಕ್ಷಿಣಕ್ಕೆ ಮತ್ತು ಅಲ್ಲಿ ಪೂರ್ವಾಭಿಮುಖವಾಗಿ ಹರಿದು ಅಲಹಾಬಾದ್ ಹತ್ತಿರ ಗಂಗಾ ನದಿಯನ್ನು ಸೇರುತ್ತದೆ. ಯಮುನಾ ನದಿಯ ದಂಡೆಯ ಪ್ರದೇಶಗಳು ಅಂದರೆ ಮಥುರಾ ಮತ್ತು ಆಗ್ರಾ. ಈಗ ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮಪುತ್ರ ನದಿಯು ಕೈಲಾಸ ಪರ್ವತದ ಬಳಿ ಇರುವ ಜಮಯಂಗ್ಡಂಗ್ ಎಂಬ ಹಿಮ ಪ್ರದೇಶದಲ್ಲಿ ಹುಟ್ಟುತ್ತದೆ. ಇದು ಒಟ್ಟು 2900 ಕಿಲೋಮೀಟರ್ ಹರಿಯುತ್ತದೆ. ಇದು ಟಿಬೆಟ್, ಬಾಂಗ್ಲಾದೇಶ್, ಚೀನಾ ಮತ್ತು ಭಾರತ ದೇಶಗಳಲ್ಲಿ ಹರಿಯುತ್ತದೆ. ಈ ಬ್ರಹ್ಮಪುತ್ರ ನದಿಯು ಟಿಬೆಟಿನಲ್ಲಿ ಸ್ಯಾಂಗ್ಪೋ ಅಥವಾ ಡಿಯಾಂಗ್ ಎಂದು, ಚೀನಾದಲ್ಲಿ ಎರ್ಲುಂಗ ಸ್ಯಾಂಗ್ಪೋ ಎಂದು ಮತ್ತು ಬಾಂಗ್ಲಾದೇಶದಲ್ಲಿ ಜಮುನಾ ಎಂದು ಮತ್ತು ಕೊನೆಯದಾಗಿ ನಮ್ಮ ಭಾರತ ದೇಶದಲ್ಲಿ ಬ್ರಹ್ಮಪುತ್ರ ಎಂಬ ಹೆಸರಿನಿಂದ ಇದು ಗುರುತಿಸಿಕೊಂಡಿದೆ. ಬ್ರಹ್ಮಪುತ್ರ ನದಿಯನ್ನು ಅಸ್ಸಾಮಿನ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಹಾಗೆ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾದ ಅಸ್ಸಾಂನ ಮೇಲ್ಕಣಿವೆಯಲ್ಲಿರುವ ಮಜುಲಿ ಎಂಬುದು ಪ್ರಪಂಚದ ಅತಿದೊಡ್ಡ ಅಂತರ್ನದಿ ದ್ವೀಪವಾಗಿದೆ.
ಈ ಬ್ರಹ್ಮಪುತ್ರ ನದಿಯ ಉಪನದಿಗಳು ಯಾವುವು ಅಂದರೆ ದಿಹಾಂಗ್, ಲೋಹಿತ್, ಮಾನಸ, ಸುಬನಸಿರಿ, ಕಾಮೆಂಗ, ಟಿಸ್ತಾ, ಸಿಯಾಂಗ್, ಗಂಗಾಧರ್, ಮೋರಮಾನಸ ಎಂಬುದು ಬ್ರಹ್ಮಪುತ್ರ ನದಿಯ ಉಪನದಿಗಳು. ಈಗ ಪರ್ಯಾಯ ಪ್ರಸ್ಥಭೂಮಿ ಅಥವಾ ದಕ್ಷಿಣ ಭಾರತದ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪರ್ಯಾಯ ಪ್ರಸ್ಥಭೂಮಿ ನದಿಗಳನ್ನು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ ಹಾಗೂ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನಾವು ಮೊದಲು ಪೂರ್ವಕ್ಕೆ ಹರಿಯುವ ನದಿಗಳು ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವಕ್ಕೆ ಹರಿಯುವ ನದಿಗಳು ಎಂದರೆ ಗೋದಾವರಿ, ಕೃಷ್ಣ, ಮಹಾನದಿ ಮತ್ತು ಕಾವೇರಿ. ಈಗ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೆಯದಾಗಿ ಗೋದಾವರಿ. ಮಹಾರಾಷ್ಟ್ರದ ಸಾತ್ಪುರ ಶ್ರೇಣಿಗಳ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬಲ್ಲಿ ಗೋದಾವರಿ ನದಿಯು ಉಗಮವಾಗುತ್ತದೆ. ಗೋದಾವರಿ ನದಿಯು ಉಗಮ ಸ್ಥಾನದಿಂದ ಒಟ್ಟು 1465 ಕಿಲೋಮೀಟರ್ ಈಶಾನ್ಯ ದಿಕ್ಕಿನಲ್ಲಿ ಚಲಿಸಿ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶವನ್ನು ದಾಟಿ ರಾಜಮಂಡ್ರಿಯ ಮೇಲ್ಭಾಗದಲ್ಲಿ ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತದೆ. ಗೋದಾವರಿ ನದಿಯ ಉಪನದಿಗಳು ಅಂದರೆ ಪ್ರವರ್, ಪೂರ್ಣ, ಮಾಂಜ್ರಾ, ಪ್ರಣೀತ್, ಇಂದ್ರಾವತಿ ಹಾಗೂ ಸಬರಿ ಎಂಬುದು ಗೋದಾವರಿ ನದಿಯ ಮುಖ್ಯ ಉಪನದಿಗಳಾಗಿವೆ. ಗೋದಾವರಿ ನದಿಯು ಕೊನೆಗೆ ಆಂಧ್ರ ಪ್ರದೇಶದ ಕಾಕಿನಾಡಿನ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈಗ ಕೃಷ್ಣಾ ನದಿ. ಕೃಷ್ಣಾ ನದಿಯು ಮಹಾಬಲೇಶ್ವರದ ಹತ್ತಿರ ಜೋರ ಗ್ರಾಮ ಎಂಬಲ್ಲಿ ಕೃಷ್ಣಾ ನದಿಯು ಉಗಮವಾಗುತ್ತದೆ. ಕೃಷ್ಣವೇಣಿ ಎಂದು ಕರೆಯಲ್ಪಡುವ ಈ ನದಿಯು ಒಟ್ಟು 1400 ಕಿಲೋಮೀಟರ್ ಅಂದರೆ 870 ಮೈಲಿ ಉದ್ದವಾಗಿ ಮತ್ತು ಮಹಾರಾಷ್ಟ್ರದಲ್ಲಿ ಇದರ ಉದ್ದ 282 ಕಿಲೋಮೀಟರ್ ಆಗಿದೆ. ಕೃಷ್ಣಾ ನದಿಯು ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿಯಾಗಿದೆ. ಕೃಷ್ಣಾ ನದಿಯ ಉಪನದಿಗಳು ಅಂದರೆ ಭೀಮಾ, ಕೊಯ್ನಾ, ಮೂಸಿ, ಘಟಪ್ರಭಾ, ಮಲಪ್ರಭಾ, ದೂದ್ಗಂಗಾ, ಪಂಚಗಂಗಾ, ತುಂಗಭದ್ರಾ ಮತ್ತು ಧೋನಿ ನದಿಗಳು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಾಗಾರ್ಜುನ ಸಾಗರ ಎಂಬ ಆಣೆಕಟ್ಟು ಮತ್ತು ಶ್ರೀಶೈಲಂ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ. ಇದರ ಜೊತೆ ಇನ್ನೂ ಕೆಲವು ಆಣೆಕಟ್ಟುಗಳಿವೆ. ಅವು ಎಂದರೆ ಹಿಪ್ಪರಗಿ ಆಣೆಕಟ್ಟು, ಆಲಮಟ್ಟಿ ಆಣೆಕಟ್ಟು, ನಾರಾಯಣಪುರ ಆಣೆಕಟ್ಟು, ಭೀಮಾ ಆಣೆಕಟ್ಟು, ತುಂಗಭದ್ರಾ ಆಣೆಕಟ್ಟು, ಹುಲಿಚಿಂತಲ ಆಣೆಕಟ್ಟು, ಜುರಾಲ ಆಣೆಕಟ್ಟು. ಕೃಷ್ಣಾ ನದಿಯು ಭಾರತದ ಮತ್ತು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ರಾಜ್ಯಗಳಲ್ಲಿ ಪ್ರಮುಖ ನೀರಾವರಿಯ ಮೂಲವಾಗಿದೆ. ಕೊನೆಗೆ ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಹಂಸಲಾದೇವಿ ಎಂಬ ಗ್ರಾಮದ ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತದೆ. ಮುಂದೆ ಮಹಾನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಹಾನದಿ ಭಾರತದ ಛತ್ತೀಸ್ಗಢ ರಾಜ್ಯದ ರಾಯ್ಪುರ್ ಜಿಲ್ಲೆಗೆ ಸೇರಿದ ಸಿಂಹವ ಎಂಬಲ್ಲಿ ಉಗಮವಾಗುತ್ತದೆ. ಮಹಾನದಿಯ ಒಟ್ಟು ಉದ್ದ ಸುಮಾರು 860 ಕಿಲೋಮೀಟರ್ಗಳು. ಈ ನದಿಯ ಜಲಾನಯನ ಪ್ರದೇಶಗಳು ಅಂದರೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯದ ಕೆಲವು ಭಾಗಗಳು. ಮಹಾನದಿಗೆ ಹಿರಾಕುಡ್ ಎಂಬ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ. ಮುಂದೆ ಮಹಾನದಿಯು ಬ್ರಾಹ್ಮಣಿ ನದಿಯೊಂದಿಗೆ ಸಂಗಮಿಸಿ ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತದೆ. ಇದನ್ನು ಒಡಿಶಾದ ಕಣ್ಣೀರಿನ ನದಿ ಎಂದು ಕೂಡ. ಈಗ ಕಾವೇರಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಇದು ಉಗಮವಾಗುತ್ತದೆ. ಕಾವೇರಿ ನದಿಯು ಸುಮಾರು 765 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಮತ್ತು ಇದು ಸಮುದ್ರ ಮಟ್ಟದಿಂದ 1341 ಮೀಟರ್ ಅಂದರೆ 4400 ಅಡಿ ಎತ್ತರದಲ್ಲಿ ಇದೆ. ಕಾವೇರಿ ನದಿಯು ಶ್ರೀರಂಗಪಟ್ಟಣದ ಬಳಿ ಇರುವ ಬಂಗಾರದೊಡ್ಡಿಯ ನಾಲೆ ಮೈಸೂರಿನ ಒಡೆಯರಾದ ರಾಜಮನೆತನದ ರಣಧೀರವ ಕಂಠೀರವ ಅವರು ಕಟ್ಟಿಸಿದ್ದಾಗಿದೆ. ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅತಿ ಪ್ರಸಿದ್ಧ ಜಲಾಶಯ ಕೃಷ್ಣರಾಜ ಸಾಗರವಾಗಿದೆ. ಕಾವೇರಿ ನದಿಯ ಉಪನದಿಗಳು ಅಂದರೆ ಅಮರಾವತಿ, ಅರ್ಕಾವತಿ, ಸುವರ್ಣವತಿ, ಹೇಮಾವತಿ, ಲಕ್ಷ್ಮಣತೀರ್ಥ, ಕಬಿನಿ ಅಥವಾ ಕಪಿಲ, ಲೋಕಪಾವನಿ, ಶಿಂಷಾ, ಭವಾನಿ, ಹಾರಂಗಿ ಮುಂತಾದವುಗಳು. ಮುಂದೆ 1902ರಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲ ವಿದ್ಯುತ್ ಕೇಂದ್ರವನ್ನು
ಶಿವನ ಸಮುದ್ರದಲ್ಲಿ ಸ್ಥಾಪಿಸಲಾಗಿದೆ. ಕಾವೇರಿ ನದಿಯು 3 ಅಂತರ್ನದಿ ದ್ವೀಪಗಳನ್ನು ಒಳಗೊಂಡಿದೆ. ಒಂದು ಶ್ರೀರಂಗಪಟ್ಟಣದ ಆದಿರಂಗ, ಶಿವನ ಸಮುದ್ರದ ಮಧ್ಯರಂಗ ಮತ್ತು ಶ್ರೀರಂಗಂನ ಅಂತ್ಯರಂಗ ಎಂಬುದು 3 ಅಂತರ್ನದಿ ದ್ವೀಪಗಳಾಗಿವೆ ಮತ್ತು ಇದು 2 ಜಲಪಾತಗಳನ್ನು ಹೊಂದಿದೆ. ಮೊದಲನೆಯದಾಗಿ ಶಿವನ ಸಮುದ್ರ ಮತ್ತು ಹೊಗೇನಕಲ್ ಎಂಬ ಜಲಪಾತಗಳನ್ನು ಕಾವೇರಿ ನದಿಯು ಹೊಂದಿದೆ. ಕಾವೇರಿ ನದಿಯ ಜಲವಿದ್ಯುತ್ ಯೋಜನೆಗಳು ಅಂದರೆ ಕರ್ನಾಟಕದಲ್ಲಿ KRS, ಹಾರಂಗಿ ಮತ್ತು ಹೇಮಾವತಿ, ಕಬಿನಿ ಮತ್ತು ತಾರಕ್. ತಮಿಳುನಾಡಿನಲ್ಲಿ ಮೆಟ್ಟೂರು, ರಾಮಸಂ, ವೆಲ್ಲೂರು ಮತ್ತು ಕೆಲಭವಾನಿ. ಕೊನೆಗೆ ಕರ್ನಾಟಕದಲ್ಲಿ ಕಾವೇರಿ ನದಿಯು ಪೂರ್ವಾಭಿಮುಖವಾಗಿ ಹರಿದು ತಮಿಳುನಾಡಿನ ಕಾವೇರಿ ಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತದೆ. ಈಗ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂದರೆ ನರ್ಮದಾ, ತಪತಿ, ಶರಾವತಿ, ಕಾಳಿ, ಸಬರಮತಿ, ಲೋನಿ, ನೇತ್ರಾವತಿ, ಪೆರಿಯಾರ್, ಮಹದಾಯಿ ಅಥವಾ ಮಾಂಡೋವಿ ನದಿ. ಈಗ ನರ್ಮದಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ನರ್ಮದಾ ನದಿಯು ಮಧ್ಯಪ್ರದೇಶದ ಅನುಪ್ಪುರ್ ಜಿಲ್ಲೆಯ ಅಮರಕಂಟಕ ಪ್ರಸ್ಥಭೂಮಿಯಿಂದ ಇದು ಉಗಮವಾಗುತ್ತದೆ. ನರ್ಮದಾ ನದಿಯನ್ನು ಮಧ್ಯಪ್ರದೇಶದ ಮತ್ತು ಗುಜರಾತಿನ ಜೀವನಾಡಿ ಕೂಡ ಎಂದು ಕರೆಯುತ್ತಾರೆ. ನರ್ಮದಾ ನದಿಯು ಸುಮಾರು 1312 ಕಿಲೋಮೀಟರ್ ಉದ್ದವಾಗಿ ಪಶ್ಚಿಮಕ್ಕೆ ಹರಿದು ಗುಜರಾತ್ ರಾಜ್ಯದ ಭರೋಚ್ ನಗರದ ಬಳಿ ಅಂದರೆ ಕಂಬಾತ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ವಿಶಾಲ ಪ್ರದೇಶಗಳಿಗೆ ಇದು ಮುಖ್ಯ ನೀರಾವರಿಯನ್ನು ಒದಗಿಸಿಕೊಡುತ್ತದೆ. ನರ್ಮದಾ ನದಿಯು 3 ಜಲಪಾತವನ್ನು ಹೊಂದಿದೆ ಅಂದರೆ ಧುವಂಧರ್, ಕಪಿಲಧಾರ ಮತ್ತು ದರ್ದಿ. ನರ್ಮದಾ ನದಿಯ ಉಪನದಿಗಳು ಅಂದರೆ ಖರ್ಮೇರ್, ಬಹನ್ನರ್, ಬಂಜಾರ್, ತೇಮೂರ್, ಸನೈರ್, ಶೇರ್, ಶಕ್ಕರ್, ದೂದಿ, ಸುಕ್ರಿ, ತವಾ, ಹಾಥರ್, ಗಂಜಾಲ್, ಅಜ್ನಾಲ್, ಮಚಕ್ ಮತ್ತು ಸಿಲ್ಗಿ, ಬಲಾಯಿ, ಗೌರ್, ಹಿರಾನ್, ಬಿರಂಜೋ, ಟೆಂಡೋನಿ, ಬರ್ನಾ, ಕೋಲಾರ್ ಅಂದರೆ ಸಂಸದ್, ಸೀವ್, ಜಮ್ನೇರ್ ಎಂಬುದು ನರ್ಮದಾ ನದಿಯ ಉಪನದಿಗಳಾಗಿವೆ. ನರ್ಮದಾ ನದಿಗೆ ಅಡ್ಡಲಾಗಿ ಇಂದಿರಾ ಸಾಗರ ಎಂಬ ಆಣೆಕಟ್ಟನ್ನು ನಿರ್ಮಿಸಲಾಗಿದೆ ಮತ್ತು ನರ್ಮದಾ ನದಿಯ ಅತಿ ದೊಡ್ಡ ದ್ವೀಪ ಎಂದರೆ ಅಲಿಯಾ ಬೇಟ್. ಈಗ ನರ್ಮದಾ ನದಿಯ ಮತ್ತೊಂದು ಹೆಸರು ರೇವಾಕೂಡ ಎಂದು ಕರೆಯುತ್ತಾರೆ. ಈಗ ತಪತಿ ನದಿಯ ಬಗ್ಗೆ ತಿಳಿಯೋಣ. ತಪತಿ ನದಿಯು ಮಧ್ಯಪ್ರದೇಶದ ಸಾತ್ಪುರ ಬೆಟ್ಟಗಳ ಮುಲ್ತಾಯ ಕೆರೆ ಎಂಬಲ್ಲಿ ಉಗಮವಾಗುತ್ತದೆ. ಇದು ಒಟ್ಟು 724 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಇದರ ಒಟ್ಟು ಜಲಾನಯನ ಪ್ರದೇಶ 64,750 ಚದರ ಕಿಲೋಮೀಟರ್ ಆಗಿದೆ. ತಪತಿ ನದಿಯು ಮಧ್ಯಪ್ರದೇಶ, ಗುಜರಾತಿನ ಸೂರತ್, ಸುವಾಲಿ ಎಂಬಲ್ಲಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಹಾಗೆ ತಪತಿ ನದಿಯ ಉಪನದಿಗಳು ಎಂದರೆ ಅಮರಾವತಿ, ಬುರೆ, ಬಂಜಾರ್, ಬೋರಿ, ವಾಘೋರ್, ಪೂರ್ಣ, ಮೋನಾ, ಸಿಪ್ನಾ, ವಾಕಿ, ಅನರ್ ಮತ್ತು ಅರುಣಾವತಿ ಮತ್ತು ಗೋಮಯ ಎಂಬುದು ತಪತಿ ನದಿಯ ಉಪನದಿಗಳಾಗಿವೆ. ಈಗ ಶರಾವತಿ ನದಿ. ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬ ಸ್ಥಳದಲ್ಲಿ ಉಗಮವಾಗುತ್ತದೆ. ಶರಾವತಿ ನದಿಯು ಒಟ್ಟು 128 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಶರಾವತಿ ನದಿಯ ಉಪನದಿಗಳು ಎಂದರೆ ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ, ಹಿಲ್ಕುಂಜಿ, ಎಣ್ಣೆಹೊಳೆ, ಹುರ್ಲಿಹೊಳೆ ಮತ್ತು ನಾಗೋಡಿ ಹೊಳೆ. ಪ್ರಸಿದ್ಧ ಜೋಗ ಜಲಪಾತವು ಈ ನದಿಗೆ ಕಟ್ಟಲಾಗಿದೆ. ಇದು ಭಾರತದ 3ನೇ ಅತಿ ಎತ್ತರದ ಜಲಪಾತವಾಗಿದೆ. ಮೊದಲನೆಯ ಅತಿ ದೊಡ್ಡ ಜಲಪಾತ ಅಂದರೆ ಕುಂಚಿಕಲ್ ಜಲಪಾತ ಮತ್ತು ಎರಡನೆಯದಾಗಿ ಬರ್ಕನ್ ಜಲಪಾತ, ನಂತರ ಜೋಗ ಜಲಪಾತವಾಗಿದೆ. ಶರಾವತಿ ನದಿಯ ಆಣೆಕಟ್ಟೆಗಳು ಅಂದರೆ ಲಿಂಗನಮಕ್ಕಿ ಆಣೆಕಟ್ಟು ಮತ್ತು ಗೇರುಸೊಪ್ಪು ಆಣೆಕಟ್ಟು. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಮೂಲಕ ಹರಿದು ಹೊನ್ನಾವರ ಬಳಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಮುಂದೆ
ಕಾಳಿ ನದಿ. ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಕುಶಾವಲಿ ಎಂಬ ಸಣ್ಣ ಹಳ್ಳಿಯ ಬಳಿ ಇದು ಉಗಮವಾಗುತ್ತದೆ. ಕಾಳಿ ನದಿಯು ಒಟ್ಟು 165 ಕಿಲೋಮೀಟರ್ ಉದ್ದವಾಗಿ ಇದು ಚಲಿಸುತ್ತದೆ. ಈ ನದಿಯು ದಿಗ್ಗಿ ನದಿಯಿಂದ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಕಾಳಿ ನದಿಗೆ ಕುರಂಡಿ ಬಳಿಯ ಸುಪಾ ಎಂಬ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಕೊನೆಗೆ ಕಾರವಾರ ಪಟ್ಟಣದ ಬಳಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಈಗ ಸಬರಮತಿ. ಸಬರಮತಿ ನದಿಯು ರಾಜಸ್ಥಾನದ ಉದಯಪುರ ಜಿಲ್ಲೆಯ ಅರಾವಳಿ ಶ್ರೇಣಿಯಲ್ಲಿ ಇದು ಹುಟ್ಟುತ್ತದೆ ಮತ್ತು ರಾಜಸ್ಥಾನ್ ಮತ್ತು ಗುಜರಾತ್ ಮೂಲಕ ನೈಋತ್ಯ ದಿಕ್ಕಿನಲ್ಲಿ ಒಟ್ಟು 371 ಕಿಲೋಮೀಟರ್ ಅಂದರೆ 231 ಮೈಲಿ ಇದು ಪ್ರಯಾಣಿಸಿ ನಂತರ ಅರಬ್ಬಿ ಸಮುದ್ರದ ಕಂಬತ್ ಕೊಲ್ಲಿಯಲ್ಲಿ ಇದು ಸಂಧಿಸುತ್ತದೆ. ಇದರ ಉಪನದಿಗಳು ಎಂದರೆ ವಾಕಲ್ ನದಿ, ಹರ್ನಾವ ನದಿ, ಹತ್ಮತ್ ನದಿ, ವಾಟ್ರಾಕ ನದಿ ಮತ್ತು ಸೇ ನದಿ. ಮುಂದೆ ಲೋನಿ ಅಥವಾ ಲವಣ ನದಿ. ಲೋನಿ ನದಿಯು ಅಜ್ಮೀರ ಬಳಿಯ ಅರಾವಳಿ ಶ್ರೇಣಿಯ ಪುಷ್ಕರ್ ಕಣಿವೆಯಲ್ಲಿ ಇದು ಹುಟ್ಟುತ್ತದೆ. ಇದು ಒಟ್ಟು 495 ಕಿಲೋಮೀಟರ್ ಅಂದರೆ 308 ಮೈಲಿ ದೂರ ಪ್ರಯಾಣಿಸಿದ ನಂತರ ಗುಜರಾತಿನ ರಾನ್ ಆಫ್ ಕಚ್ನ ಜೌಗು ಭೂಮಿಯಲ್ಲಿ ಇದು ಕೊನೆಗೊಳ್ಳುತ್ತದೆ. ಇದನ್ನು ಮೊದಲು ಸಾಗರಮತಿ ಎಂದು ಕರೆಯಲಾಗುತ್ತದೆ. ನಂತರ ಗೋವಿಂದಗಢವನ್ನು ದಾಟಿದ ನಂತರ ಇದು ತನ್ನ ಉಪನದಿ ಸರಸ್ವತಿಯನ್ನು ಭೇಟಿ ಮಾಡುತ್ತದೆ. ಇದು ಪುಷ್ಕರ್ ಸರೋವರದಿಂದ ಹುಟ್ಟುತ್ತದೆ ಮತ್ತು ಅಂದಿನಿಂದ ಇದನ್ನು ಲೂನಿ ಎಂದು ಕರೆಯಲಾಗುತ್ತದೆ. ಇದರ ಉಪನದಿಗಳು ಎಂದರೆ ಜುವಾಯಿ ನದಿ, ಸುಕ್ರಿ ನದಿ, ಗುಹಿಯಾ ನದಿ, ಬಂಡಿ ನದಿ ಮತ್ತು ಲಿಲ್ಲಾಡಿ ನದಿ ಜೋಜರಿ ನದಿಗಳಾಗಿವೆ. ಈಗ ನೇತ್ರಾವತಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ನೇತ್ರಾವತಿ ನದಿಯು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ನದಿಯಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಸಂಸೆ ಎಂಬಲ್ಲಿ ಉಗಮವಾಗುತ್ತದೆ. ಈ ನದಿಯ ಮುಂದೆ ಉಪ್ಪಿನಂಗಡಿಯಲ್ಲಿ ಕುಮಾರಧಾರೆ ನದಿಯೊಂದಿಗೆ ಸಂಗಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದು ಒಟ್ಟು 160 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಮುಂದೆ ಪೆರಿಯಾರ್ ನದಿ. ಭಾರತದ ಕೇರಳ ರಾಜ್ಯದ ಅತಿ ಉದ್ದದ ನದಿಯಾಗಿದೆ ಮತ್ತು ರಾಜ್ಯದಲ್ಲಿ ಅತಿ ದೊಡ್ಡ ವಿಸರ್ಜನಾ ಸಾಮರ್ಥ್ಯವನ್ನು ಹೊಂದಿರುವ ನದಿಯಾಗಿದೆ. ಇದು ಈ ಪ್ರದೇಶದ ಕೆಲವೇ ದೀರ್ಘಕಾಲಿಕ ನದಿಗಳಲ್ಲಿ ಒಂದಾಗಿದೆ ಮತ್ತು ಹಲವಾರು ಪ್ರಮುಖ ಪಟ್ಟಣಗಳಿಗೆ ಕುಡಿಯುವ ನೀರನ್ನು ಇದು ಒದಗಿಸುತ್ತದೆ. ಆದ್ದರಿಂದ ಪೆರಿಯಾರ್ ನದಿಯನ್ನು ಕೇರಳದ ಜೀವನದಿ ಎಂದು ಕರೆಯುತ್ತಾರೆ. ಪೆರಿಯಾರ್ ನದಿಯ ಒಟ್ಟು ಉದ್ದ 244 ಕಿಲೋಮೀಟರ್. ಪೆರಿಯಾರ್ನ ಒಟ್ಟು ಉದ್ದ 244. ಎರ್ನಾಕುಲಂನ ಕೋಟಮಂಗಲಂ ಬಳಿಯ ಭೂತಮ್ ಕಟ್ಟೆಯಲ್ಲಿರುವ ಪೆರಿಯಾರ್ ನದಿ ಅರಬ್ಬಿ ಸಮುದ್ರವನ್ನು ಇದು ಸೇರುತ್ತದೆ. ಇಡುಕ್ಕಿ ಆಣೆಕಟ್ಟು ಕೇರಳದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯಾಗಿದ್ದು ಇದನ್ನು ಪೆರಿಯಾರ್ ನದಿಯ ಮೇಲೆ ನೆಲೆಗೊಂಡಿದೆ. ವಿಶ್ವದ 2ನೇ ಅತಿ ದೊಡ್ಡ ಅಣೆಕಟ್ಟು ಇದಾಗಿದೆ. ಇದರ ಜನರೇಟರ್ಗಳು 780 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆಯನ್ನು ಹೊಂದಿದೆ. ಕೊನೆಯದಾಗಿ ಮಹದಾಯಿ ಅಥವಾ ಮಾಂಡೋವಿ ನದಿ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಜಾಂಬೋಟಿ ಇದರ ಉಗಮ ಸ್ಥಾನವಾಗಿದೆ. ಕನ್ನಡಿಗರು ಈ ನದಿಗೆ ಮಹದಾಯಿ ಎಂದು ಕರೆದರೆ ಗೋವಾದ ಜನರು ಮಾಂಡೋವಿ ಎಂದು ಕರೆಯುತ್ತಾರೆ. ಈ ನದಿಯು ಒಟ್ಟು 81 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಹುಬ್ಬಳ್ಳಿ, ಧಾರವಾಡ ಮತ್ತು ಮುಂಬೈ ನಗರಗಳಿಗೆ ಕುಡಿಯುವ ನೀರು ಒದಗಿಸುವ ಮಹತ್ವದ ಕಳಸಾ-ಬಂಡೂರಿ ಯೋಜನೆ ಈ ನದಿಗೆ ಸಂಬಂಧಿಸಿದೆ. ಕಳಸಾ-ಬಂಡೂರಿ ಎಂಬುದು ಇದರ ಉಪನದಿಯಾಗಿದೆ. ಮಾಂಡೋವಿಯು ಕರ್ನಾಟಕದ ಬೆಳಗಾವಿ, ಉತ್ತರ ಕನ್ನಡ ಮತ್ತು ಗೋವಾದ ಕಂಬಜೂರ್ವ ಮತ್ತು ದಿವಾರ, ಚೋರವೊ ಮೂಲಕ ಹರಿದು ಅಂತಿಮವಾಗಿ ಅರಬ್ಬಿ ಸಮುದ್ರಕ್ಕೆ ಇದು ಸೇರಿಕೊಳ್ಳುತ್ತದೆ. ಹೀಗೆ ಇವತ್ತು ನಾವು ಭಾರತದ ನದಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಂಡೆವು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.